ನಾನು ಅಂಥ ಕೆಟ್ಟ ಹಲ್ಕ ಬುದ್ಧಿ ಜಮೀರ್ ಅಹಮದ್ ಅವ್ರು ಇಲ್ಲ. ಹಿಂದುತ್ವದ ಎಲ್ಲಿಂದ ಹಿಂದುತ್ವದ್ವ? ಅಮೇರಿಕದಿಂದ ಪೆಟ್ರೋಲ್ ಇದು ಇರಾನಿಂದ ಪೆಟ್ರೋಲ್ ಬರುತ್ತೆ, ಕುವೈತಿಂದ ಬರುತ್ತೆ. ಎಲ್ಲ ಕಟ್ ಮಾಡಿರಿ, ಪೆಟ್ರೋಲು ಗ್ಯಾಸು ಕಟ್ ಮಾಡಿರಿ, ನೋಡೋಣ. ನೀವು ಒಲೆ ಹಚ್ಚಬೇಡ್ರಿ, ಅವೆಲ್ಲ ಬರ್ತಾವಲ್ಲ, ಎಲ್ಲ ಕಟ್ ಮಾಡಿ. ಅದು ಯಾಕೆ ಈ ದೇಶ ನಡೆಸ್ತೀರಿ? ಸರ್ ನೋಡಿ ಸರ್, ದಾವಣಗೆರೆ ಎಲೆಕ್ಷನ್ ಯಾವ ಮಟ್ಟಿಗಿನ ರಾಜ್ಯದಲ್ಲಿ ಬದಲಾವಣೆಗಳನ್ನು ತರ್ತಾ ಇದೆ ಅಂದರೆ, ನಿಮಗೆಲ್ಲ ಗೊತ್ತಿರೋ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಕೂಡ ಈಗ ವಿರೋಧ ಕೇಳಿ ಬರ್ತಾ ಇರೋದು, ಎಲ್ಲೋ ಒಂದು ರೀತಿಯ ಫಂಡಿಂಗ್ ಮಾಡಿದ್ದಾರೆ ಅಂತ. ಬಟ್ ಅಷ್ಟು ಸುಲಭವಾಗಿ ನಾವು ಇದೇ ಜಮೀರ್ ಅಹಮದ್ ಖಾನ್ ಅವ್ರನ್ನೂ ವಿರೋಧಿಸೋ ಮಟ್ಟಿಗೆ ಕಾಂಗ್ರೆಸ್ ಈಗ ಬರ್ತಾ ಇದೆಯಾ ಅನ್ನೋ ರೀತಿಯಾಗಿ ಅವ್ರನ್ನೂ ಕೂಡ ಕಡೆಗಣಿಸ್ತಾ ಇದೆಯಾ, ಅಥವಾ ನಾಳೆ ಅವ್ರನ್ನೂ ಕೂಡ ಸಚಿವ ಸಂಪುಟದಿಂದ ಹೊರಗಿಡ್ಲಾಗುತ್ತಾ ಅಂತ ಏನನ್ಸುತ್ತೆ ಸರ್? ಕಾಂಗ್ರೆಸ್ಗೆ ಮುಸಲ್ಮಾನ ಓಟ್ಗಳು ಅನಿವಾರ್ಯ ಅನ್ನಿಸ್ತಾ ಇದೆ, ಅಥವಾ ಅವ್ರನ್ನೂ ಕೂಡ ಕಡೆಗಣಿಸೋ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಅಂತ ಅನಿಸ್ತದೆ? ಜಮೀರ್ ಅಹಮದ್ ಕೇಳಿದ ತಪ್ಪೇನಿಲ್ಲ, ಕೇಳಿದ್ರು ಅವರು ಎಲ್ಲ ಸೇರಿ. ನಾಸೀರು, ಸಲೀಮ್ ಅಹಮದು ಇವರೆಲ್ಲ 5 ಜನ 6 ಜನ ಹೋಗಿ ಕೇಳಿದ ತಪ್ಪೇನಿಲ್ಲ, ಕೇಳಿದ್ರು, ಕೊಟ್ಟಿಲ್ಲ. ಅಂತೂ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಹೇಳಿದ್ರಲ್ಲ, ಅವರು ಹೇಳೋದಕ್ಕೋಸ್ಕರ ಅವ್ರು ಬಂದು ಕ್ಯಾನ್ವಸಿಂಗ್ ಮಾಡಿಲ್ಲ, ಮನೆಗೆ ಬಂದು ಹೇಳೋಗ್ಯಾರೆ. ಅವ್ರದ್ದೇನು ತಪ್ಪಿಲ್ಲ ಇದ್ರೊಳಗೆ. ಒಂದು ಮುಸ್ಲಿಂ ಲೀಡ್ರ್ ಆಗಿ ಅವ್ರ ಕರ್ತವ್ಯ ಮಾಡ್ಯಾರೆ. ಅವ್ರ ಮೇಲೆ ಬಟ್ಟು ತೋರಿಸೋದು ಇದಿಲ್ಲ, ಅದು ಸರಿ ಇಲ್ಲ. ಅದು ಮತ್ತು ಮುಸ್ಲಿಮ್ಸರಿಗೆ ಕೇಳಿದ್ದು ನಮ್ಮ ತಪ್ಪಿಲ್ಲ. ಮುಸ್ಲಿಮ್ಸ್ ಆಗಿಲ್ಲರು ಬೇರೆಯವ್ರಿಗೆ ಕೊಡ್ರಿ ಅಂತ ಹೇಳಿದ್ವಿ, ತಪ್ಪಿಲ್ಲ. ಈಗ ಸಮರ್ಥ ಗೆಲ್ತಾರೆ, ಅದಕ್ಕೇನಿಲ್ಲ, ಟೆನ್ಷನ್ ಇಲ್ಲ. 10 ಓಟಿಂದ ಗೆಲ್ಲಿ, 1000 ಓಟ್ಲಿಂದ ಇಲ್ಲ, 2000 ಓಟ್ ಗೆಲ್ತಾರೆ ಸಮರ್ಥ. ಆ ಜಮೀರ್ ಅಹಮದ್ ತೆಗಿಬೇಕಂತ ಏನೂ ಅವಶ್ಯಕತೆ ಇಲ್ಲ. ನಾವು ಹೇಳೋ ಪ್ರಕಾರ ಜಮೀರ್ ಅಹಮದ್ ಅವ್ರು ಮಾಸ್ ಲೀಡ್ರು ನಮ್ಮ ಕರ್ನಾಟಕಕ್ಕೆ. ಕೊಡುಗೆ ಅಂತ ದನಿ ಒಂದು ಲೀಡ್ರು ಅವರು ತೆಗಿಯೋದು ಪ್ರಶ್ನೆನೇ ಇಲ್ಲ. ಅಂತೂ ಇಲ್ಲಿ ಸಮರ್ಥ ಗೆಲ್ತಾರೆ, ಅದೇ ತೆಗಿಯೋಕೆ ಅವಶ್ಯಕತೆ ಇಲ್ಲ. ದಯವಿಟ್ಟು ಮತ್ತೆ ಮುಂದೆ ನೋಡ್ಕೇಳಿ ಸರ್. ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಚಿವ ಸಂಪುಟದಿಂದ ಹೊರಗೆ ಇಟ್ಟರೆ ಮುಂದಿನ ಬೆಳವಣಿಗೆಗಳು ಏನಾಗ್ಬೋದು, ಎಷ್ಟು ಹೊಡೆತ ಬೀಳ್ಬೋದು ಕಾಂಗ್ರೆಸ್ಗೆ ಅಂತ? ಸರ್, ಜಮೀರ್ ಅಹಮದ್ ಖಾನಿಗೆ ಹೊರಗಿಟ್ಟರೆ 60% ಡ್ಯಾಮೇಜ್ ಕಾಂಗ್ರೆಸ್ ಆಗುತ್ತೆ. ಇದಂತೂ ಒಪ್ಕೊಳ್ಳೋ ಮಾತೆ. ಅದ್ರ ಮತ್ತೆ ಏನು ಅದರೊಳಗಿಲ್ಲ. ಜಮೀರ್ ಅಹಮದ್ ಖಾನಿಗೆ ಈಗ ನಾಸಿರಿಗೆ ಕಾರ್ಯದರ್ಶಿ ಅವ್ರಿಗೆ ಬಿಟ್ರೆ, ಮತ್ತು ನಮ್ಮ ಜಬ್ಬಾರ್ ಸಾಹೇಬರು ಏನು ಮಾಡಿಲ್ಲ. ಜಬ್ಬಾರ್ ಸಾಹೇಬಿಗೆ ನೀವು ಬಿಟ್ರಿ, ತೆಗೆದ್ರಿ. MLC ಪೊಸಿಷನ್ ಐತೆ ಅವ್ರದ್ದು. ಅವ್ರೇನು ಅಂಥದ್ದು ಏನು ಮಾಡಿಲ್ಲ, ಅವ್ರಿಗೆ ಕರೆದಿಲ್ಲ. ಇವ್ರು ಹೋಗಿ ಲೀಡ್ರ್ಗಳು ಬಂದರೆ ಇವ್ರೇನು ಕೆಲಸ ಮಾಡ್ಕೊಂಡ್ರು, ಅವ್ರಿಗೆ ಕರೆದಿಲ್ಲ. MLC ಜಬ್ಬಾರಿಗೆ ಒಬ್ಬ ಕಾರ್ಯಕರ್ತನಾಗಿ 40-50 ವರ್ಷ ದುಡ್ದವನಿಗಾಗಿ ಕರೆದಿಲ್ಲ ಅಂದಮೇಲೆ ಸರಿಯಾಗಲ್ಲ. ಅದು ಕರಿಬೇಕಿತ್ತು, ಮಾತಾಡಬೇಕಿತ್ತು. ಏನಪ್ಪ, ಯಾಕೆ ಬಂದಿಲ್ಲ ಅಂತ ಮಾತಾಡಬೇಕಿತ್ತು. ಈಗ ಜಮೀರಿಗೆ ಎತ್ತು ತಲೆ ಮೇಲೆ ತಿರುಗಾಡಿದ್ರೆ ಜಮೀರಿಗೆ ಕಳಿಸಿದ್ದೇ ಇವರು ಕ್ಯಾನ್ವಸಿಂಗ್ ಎಲ್ಲಿ ಕೇರಳಕ್ಕೆ. ಮತ್ತು ಇಲ್ಲಿ ದಾವಣಗೆರೆ ಕರೆದು ಮತ್ತು ಇದಕ್ಕೆ ಕಳಿಸಿದ್ದೆ, ಅದು ಇಲ್ಲೊಂದು ಆಯ್ತಲ್ಲ ಬಾಗಲಕೋಟೆಗೆ ಕಳಿಸಿದ್ದೇ ಇವರು. ತಪ್ಪು ಇವ್ರದ್ದೇ ಐತಿ. ಜಮೀರಿಗೆ ಹೇಳಿ ಪ್ರಯೋಜನ ಇಲ್ಲ. ಜಮೀರ್ ಹೊರಗೆ ಬಂದರೂ ಏನು ಅಭ್ಯಂತರ ಇಲ್ಲ, ನಾವು ಮಾಡ್ತೀವಿ. ಜಮೀರಿಗೆ ಒಂದು ಲೀಡರ್ಶಿಪ್ ಮಾಡಿ ತೋರಿಸ್ತೀವಿ ಅವನಿಗೆ. ಅವರು ಒಂದು ಲೀಡ್ರ್ ಹಾಕ್ತಾರೆ. ಅವರು ಮುಸ್ಲಿಂ ಲೀಡ್ರ್ ಇಲ್ಲಾದರೂ ಒಂದು ಲೀಡ್ರ್ ಹಾಕ್ತಾರೆ. ಯಾವ್ದಾರ ಪಾರ್ಟಿಗೆ ಹೋಗಲಿ ಒಂದು ಲೀಡ್ರ್ ಹಾಕಿ ಹಾಕ್ತಾರೆ ಅವರು. ಅದಂತೂ ನಮ್ಮ ಇದೈತಿ. ಜಮೀರ್ ಅಹಮದ್ ಖಾನ್ಗೆ ಅಥವಾ ನಿಮ್ಮ ಮುಸಲ್ಮಾನರಿಗೆ ಕಾಂಗ್ರೆಸ್ ಅನಿವಾರ್ಯ ಅಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀರಿ. ಓಕೆ, ಡನ್. ಮುಸ್ಲಿಮ್ಸಿಗೆ ಜಮೀರ್ ಅಹಮದ್ ಖಾನಿಗೆ ಒಂದು ಸ್ಟೆಚರ್ಸ್ ಐತಿ, ಒಂದು ಇದೈತಿ, ಇಂಪ್ರೂವ್ಮೆಂಟ್ ಐತಿ. ಅದಕ್ಕೆ ನಾವು ಸಪೋರ್ಟ್ ಕೊಡ್ತೀವಿ ಜಮೀರ್ ಅಹಮದ್ ಖಾನಿಗೆ. ಅವ್ರು ಹೇಳಿ ತಪ್ಪೇನೇ ಇಲ್ಲ. ನನಗಿಲ್ಲ, ನಮ್ಮ ಮುಸ್ಲಿಂ ಸಮಾಜಕ್ಕೆಲ್ಲರೂ ಬೇರೆ ಕೊಡ್ರಿ ಅಂತ ಕೇಳಿದ್ರು. ಅದು ತಪ್ಪೇನೈತೆ? ಅದು ಸುಮ್ಮನೆ ಕೇಳೋದು ಪ್ರಯೋಜನ ಇಲ್ಲ. ಅದು ಆ ಕಾರಣಕ್ಕೆ ಏನಾದರೂ ಒಳ ಒಪ್ಪಂದ ಮಾಡ್ಕೊಂಡ್ರೆ ಸರ್ SDP ಜೊತೆಗೆ ಅಥವಾ ಫಂಡ್? ನಾನು ಅಂಥ ಕೆಟ್ಟ ಹಲ್ಕ ಬುದ್ಧಿ ಜಮೀರ್ ಅಹಮದ್ ಅವ್ರು ಇಲ್ಲ. ಒಪ್ಪಂದ ಮಾಡ್ಕೊಳ್ಳೋದು, ಗೆಲ್ಲಿಸ್ಬೇಕಂತ ಬೇರೆಯವ್ರಿಗೆ ಗೆಲ್ಲಿಸ್ಬೇಕಂತ ಹೇಳೋದು ಅವೆಲ್ಲ ಜಮೀರ್ ಅಹಮದ್ ಖಾನ್ ಅಂತ ಇಲ್ಲ. ದಯವಿಟ್ಟು ಮಾಸ್ ಲೀಡ್ರೇ ಅವ್ರು ಲೀಡ್ರ್ ಅಂದರೆ ಲೀಡ್ರೇ. ಅವ್ರಿಗೆ ಅಂಥ ಒಪ್ಪಂದ ಮಾಡೋದು ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಅಂತ ಇಲ್ಲ. ಅಂಥ ಒಳ್ಳೆ ಲೀಡ್ರ್ ಬಿಟ್ಟಿಲ್ಲ ಅವರು. ಜಮೀರ್ ಅಹಮದ್ ಖಾನ್ ಗೆಲ್ಬಿಡ್ತಾರೆ ಇವರು. ಏನಾರು ಒಂದು ಹೇಳಿ ಅಪವಾದ ಹೊರಿಸ್ತಾರೆ. ದಯವಿಟ್ಟು ಅಪವಾದ ಹೊರಿಸ್ಬೇಡ್ರಿ. ಒಳ್ಳೆ ಲೀಡ್ರು, ಒಳ್ಳೆ ಮನುಷ್ಯತ್ವ, ಒಳ್ಳೆ ದಾನಿ, ಕೊಡುಗೆ ದಾನಿ, ಅದಂತ ಅವ್ರಿಗೆ ತೆಗಿಬಾರ್ದು. ಕಾಂಗ್ರೆಸ್ ತೆಗೆದುಬಿಟ್ರೆ 60% ಡ್ಯಾಮೇಜ್. ಸರ್, BJP ಅವರು ಇದನ್ನೇ ಆರೋಪ ಮಾಡ್ತಾ ಇದ್ದಾರಲ್ಲ ಸರ್, ಅದ್ರ ಬಗ್ಗೆ ಏನು? ಅವ್ರಿಗೆ ಕರ್ತವ್ಯನೇ ಅದು. ಆರೋಪ ಮಾಡೋದು, ಹೇಳ್ಕೊಳ್ಳೋದು ಅವ್ರ ಕರ್ತವ್ಯನೇ ಅದು. ಪಾಪ ಅವರಿಗೆ ಇದು ಹೊಂದಾಣಿಕೆ ಇರಬಾರ್ದು. ಜನ ಸಾಬ್ರು, ಮಾದ್ರು, ಹಿಂದೂ ಹಿಂಗೆ ಕಡೆ ಇದು ಮಾಡೋದು ಇರೋದು. ಅವ್ರು ದೇಶದಾಗ ಇದೇ ಮಾಡ್ಕೊಂಬಂದ್ಯಾರ ಅವ್ರು. ದಯವಿಟ್ಟು ಅದು ಬಿಡಬೇಕು, ಎಲ್ಲ ಒಂದಂತ ಮಾಡಬೇಕು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ ಮೋದಿಯವರು. ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಹಿಂದುತ್ವದ ಎಲ್ಲಿಂದ ಹಿಂದುತ್ವದ್ವ? ಅಮೇರಿಕದಿಂದ ಪೆಟ್ರೋಲ್ ಇರಾನಿಂದ ಪೆಟ್ರೋಲ್ ಬರುತ್ತೆ, ಕುವೈತಿಂದ ಬರುತ್ತೆ. ಎಲ್ಲ ಕಟ್ ಮಾಡಿರಿ, ಪೆಟ್ರೋಲು ಗ್ಯಾಸು ಕಟ್ ಮಾಡಿರಿ, ನೋಡೋಣ. ನೀವು ಒಲೆ ಹಚ್ಚಬೇಡ್ರಿ, ಅವೆಲ್ಲ ಬರ್ತಾವಲ್ಲ, ಎಲ್ಲ ಕಟ್ ಮಾಡಿ. ಅದು ಯಾಕೆ ಈ ದೇಶ ನಡೆಸ್ತೀರಿ? ಹಿಂದೂ ಮುಸ್ಲಿಂ ಯಾಕೆ ಜಗಳ ಹಚ್ತೀರಿ? ಎಲ್ಲ ತಾಯಿ ಮಕ್ಕಳು ಇಲ್ಲೇ ಹುಟ್ಟಿದ್ದು. ಬಹುತೇಕ ಮತಗಳು ಈ ಬಾರಿ
ನಿಮಗೆ ಡಿವೈಡ್ ಆಗಿದೆ ಅನ್ನೋ ರೀತಿಯಾಗಿ ಮಾತನಾಡ್ತಾ ಇದ್ದೀನಲ್ಲ ಸರ್, ಆ ವಿಚಾರವಾಗಿ ಸಂಬಂಧಪಟ್ಟ ಹಾಗೆ ಇಲ್ಲಿ ಏನಾದರೂ ಆ ಥರದ ಡಿವೈಡ್ ಆಗಿರೋ ಮತಗಳು ಬಿ ಜೆ ಪಿಗೆ ಹೋಗಿರೋ ಚಾನ್ಸಸ್ ಇದೆಯಾ ಅಥವಾ ಎಸ್ ಟಿ ಪಿ ಆಗಿದೆ? ನೋ ಸರ್ ಎಸ್ ಟಿ ಪಿ ತೊಗೋಬೋದು, ಅದಕ್ಕೇನು ಹೇಳೋಕ್ಕಾಗಲ್ಲ. ಈಗ ಎಸ್ ಟಿ ಪಿ ಇಂಪ್ರೂವ್ ಆಗೈತಿ, ಇಂಪ್ರೂವ್ ಆಗ್ಬೋದು, ಮುಂದೂ ಆಗ್ಬೋದು. ಎಸ್ ಟಿ ಪಿ ಬರುತ್ತೆ. ಬಿ ಜೆ ಪಿ ಅಷ್ಟು ಇದಿಲ್ಲ, ಅಷ್ಟು ತಲೆಯಲ್ಲದು ಬುಡೋ ಜನ ಇಲ್ಲ. ತಲೆ ಇದೆ, ಬುಡೆ ಐತೆ, ಜನಕ್ಕೆ ಅರ್ಥ ಆಗತ್ತೆ, ಯಾರು ಹೆಂಗಂತ ಹೇಳಿ ಅರ್ಥ ಆಗತ್ತೆ. ಅಂತೂ ಸಾಮ್ರಾಟಿಗಂತೂ ವಿನ್ನೆ. ನಮ್ಮ ದಾವಣಗೆರೆ ಎಮ್ ಎಲ್ ಎ ಮಲ್ಲಿ ಮಗ ಸಾಮ್ರಾಟ್ ವಿನ್ನೆ. ಒಂದು ಓಟಿಂದ ವಿನ್ ಆದರೆ ವಿನ್ನೆ ಅವನು, ಅಷ್ಟೇ. ಅಂತರ ಇರ್ಬೋದು ಸರ್, ಒಂದು ಓಟಿಂದ ವಿನ್ ಆದರೆ ವಿನ್ನ. ಸರ್ ಅಂತರ ಪಂದ್ರ ಏನು ಮಾಡ್ತೀರಿ ಸರ್? ತೊಗೊಂಡು ವಿನ್ ಕ್ಯಾಂಡಿಡೇಟ್ ಅಂತರ ಪಂದ್ರ ಎಲ್ಲಿ ಹೋಗ್ತೀರಿ? ಒಂದಾದರೆ ಒಂದೇ ವಿನ್ನು. ನಾವು ಹೇಳ್ತಿರೋದು ಅದು 10,000 ತೊಗೊಳೋದ್ರಲ್ಲಿ 20,000 ಏನು ಕೊಡೋಲ್ಲ, ಮೆಡಲ್ ಕೊಡೋಲ್ಲ. ಒಂದು ಬಿಟ್ಟು ಒಟ್ಟು ಕೊಟ್ಟರು ಅದು ವಿನ್ನೇ. ಅದು ನಮ್ಮ ಯಾಕೆ ನಾನು ಅಂತರ ಕೇಳ್ತಾ ಇದ್ದೀನಿ ಅಂತಂದರೆ, ಬಹುತೇಕ ಹೆಚ್ಚಿನ ಮತಗಳು ಆ ರೀತಿಯಾಗಿ 5,000, 10,000 ಅಥವಾ ಒಂದು 30,000 ಲ್ಯಾಪ್ಸ್ ಆಗಿಬಿಟ್ರೆ ಅಲ್ಪಸಂಖ್ಯಾತ ಮತಗಳಲ್ಲಿ ಆ ಥರದ್ದು ಒಂದಿಷ್ಟು ಬೇಸರ ಇದೆ ಸರ್. ಲಕ್ಷ ಬಂದರೂ ವಿನ್ನು, ಒಂದು ಬಂದರೂ ವಿನ್ನೆ. ಅಲ್ಪಸಂಖ್ಯಾತರ ಮತ ಬಿದ್ಯಾವು, ಎಸ್ ಟಿ ಪಿ ಸ್ವಲ್ಪ ಹೋಗ್ಯಾವು, ಅದಕ್ಕೇನು ನೋಡಬೇಡ್ರಿ. ಅಲ್ಪಸಂಖ್ಯಾತ 75%, 80% ಬಿದ್ಯಾವು. ನಾವು ಹೇಳ್ತಿರೋದು ಯಾಕಂದರೆ ಜಮೀರ್ ಅಹಮದ್ ಕನ್ವರ್ಟಿಂಗ್ ಬಂದಿದ್ದಕ್ಕೋಸ್ಕರ ದಾವಣಗೆರೆ ಮಲ್ಲಿ ಮನೆಗೆ ಬಂದು ಮಾತಾಡಿ ಹೋಗ್ಯಾರಲ್ಲ, ಅದಕ್ಕಿಂತ 70% ಮತ ಹೋಗ್ಯಾವು ಕಾಂಗ್ರೆಸ್ಸಿಗೆ. ಇಲ್ಲಾಂದರೆ 50-55% ಮತ ಹೋಗ್ತಿದ್ವು. ಆ ಜಮೀರ್ ಅಹಮದ್ ಬಂದು ಏನು ಮಲ್ಲ ಜೊತೆ ಮಾತಾಡಿ ಅವರು ಇದು ಇದು ಮಾಡ್ಯಾರೆ, ಅಗ್ಲಕ್ಕೆ ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಮಾತಾಡಿ ನಾವು ಹಿಂಗೆ ಅಂತ ಹೇಳ್ಯಾರ, ಅಲ್ಲಿಗೆ ಹೋಗ್ಬೋದು ಅಷ್ಟೇ. ನೆಕ್ಸ್ಟ್ ಎಲೆಕ್ಷನಲ್ಲಿ ಯಾವ ರೀತಿಯಾದಂಥ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಅಂತ ಹೇಳ್ತೀರಿ ಸರ್? ದಾವಣಗೆರೆ ಎಲೆಕ್ಷನ್ ಇರ್ಬೋದು ಅಥವಾ ಇಡೀ ಕರ್ನಾಟಕ ಮುಸಲ್ಮಾನ್ ಬಾಂಧವರು ನೆಟ್ಟಾಗ ಜಮೀರ್ ಅಹಮದ್ ನಡೆಸ್ಕೊಂಡ್ರೆ ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗ್ಬೋದು. ಜಮೀರ್ ಅಹಮದ್ ಅಂತ ಒಂದು ಲೀಡ್ರಿಗೆ ಹೋಗ್ಬಿಟ್ರೆ ಒಂದು ಕಾಂಗ್ರೆಸ್ ಇದು ಒಳದ ಮನೆ ಆಗುತ್ತೆ. ಒಳ್ಳೆ ಲೀಡ್ರಿಗೆ ಬಿಟ್ಟರೆ ನೀವು ಇರೋ ಲೀಡ್ರಿಗೆ ಬಿಟ್ಟು ನಾವು ತೊಗೊಂಡು ಹೋಗ್ಬೇಕಷ್ಟೇ ಸರ್. ನೋಡಿ, ಮುಸ್ಲಿಂ ಕಾಂಗ್ರೆಸ್ ಲೀಡ್ರು ಅಂತೆ ಸರ್. ನೋಡಿ, ಒಂದು ರೀತಿಯಾದಂಥ ಚರ್ಚೆಯಲ್ಲಿ ಆಗ್ತಾ ಇರೋದು, ಅನೇಕರು ಹೇಳ್ತಾ ಇದ್ದಾರೆ ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ಗೆ ಫಿಕ್ಸ್ ಅಂತ. ಬಟ್ ಆದರೆ ಈ ಬಾರಿಗಿನ ಒಂದು ರೀತಿಯಾದಂಥ ಅಲ್ಪಸಂಖ್ಯಾತರ ಬೇಜಾರು, ಕೋಪ, ಅಸಹನೆ ಇವೆಲ್ಲವೂ ಕೂಡ ಬಿ ಜೆ ಪಿ ಕಡೆ ವಾಲಿದೆ ಅಥವಾ ಎಸ್ ಡಿ ಪಿ ಐ ಕಡೆ ವಾಲಿದೆ ಅಂತ ಹೇಳ್ತಾರಲ್ಲ, ಏನಾಗಿದೆ ಸರ್ ಇಲ್ಲಿ ಈ ಭಾಗದಲ್ಲಿ? ಕಾಂಗ್ರೆಸ್ ಕಡೆ ಆಗಿದೆ, ಕಾಂಗ್ರೆಸ್ಸಿಗೆ ವೋಟಿಂಗ್ ಮಾಡಿದ್ದಾರೆ. ಅಬ್ದುಲ್ ಜಬ್ಬಾರಿಗೆ ಕಾಂಗ್ರೆಸ್ ಮುಖಂಡರಿಗೆ ಯಾರಿಗಾರ ದಾವಣಗೆರೆಯಲ್ಲಿ ಟಿಕೆಟ್ ಕೊಟ್ಟಿದ್ರೆ ಗೆಲ್ತಿದ್ದಿಲ್ಲ. ಅದು ಪ್ರಶ್ನೆ ಫಸ್ಟ್. ಏನು ಗೆಲ್ತಿದ್ದಿಲ್ಲ, ಏನಿಲ್ಲ, ಗೊಂದಲ ಮಾಡಿರೋದು ಅಬ್ದುಲ್ ಜಬ್ಬಾರ್ ಯಾರು ಕಂಡು ಹಿಡಿಯಂಗಿಲ್ಲ ಇಲ್ಲಿ. ಅಬ್ದುಲ್ ಜಬ್ಬಾರ್ ಅವರಿಗೆ ಕಾರ್ಪೊರೇಟ್ ಟಿಕೆಟ್ ಕೊಟ್ಟರೆ ಗೆಲ್ಲಂಗಿಲ್ಲ ಅಬ್ದುಲ್ ಜಬ್ಬಾರ್ ಅವರು. ಜಮೀರ್ ಅಹಮದ್ ಖಾನ್ ಅವರು ಎಸ್ ಡಿ ಪಿ ಐಗೆ ಫಂಡಿಂಗ್ ಮಾಡಿದ್ದಾರೆ. ನಮ್ಮ ಅಲ್ಪಸಂಖ್ಯಾತರಲ್ಲಿ ಯಾರಾದರೂ ಒಬ್ಬ ಲೀಡ್ರಿಗೆ ಕೊಟ್ಟಿದ್ರೆ ಟಿಕೆಟ್ ನಾವು ಸಪೋರ್ಟ್ ಮಾಡ್ತಿದ್ದೆ ಅನ್ನೋ ರೀತಿಯಾಗಿ ಎಲ್ಲೋ ಒಂದು ರೀತಿಯಾದಂಥ ಅವ್ರ ಆರಂಭಿಕ ಹೇಳಿಕೆಗಳು ಈಗ ಎಸ್ ಡಿ ಪಿ ಐಗೆ ಫಂಡಿಂಗ್ ಮಾಡಿದೆ, ಉದ್ದೇಶಪೂರ್ವಕವಾಗಿ ಸಮರ್ಥವ್ರನ್ನ ಸೋಲಿಸ್ಲಿಕ್ಕೆ ಎಲ್ಲೋ ರೀತಿಯಾದಂಥ ಕುತಂತ್ರಗಳು ನಡೆದಿದೆ ಅನ್ನೋ ಚರ್ಚೆಗಳಾಗ್ತಾ ಇದೆಯಲ್ಲ, ಏನನ್ಸುತ್ತೆ? ಆ ಥರ ಏನು ಮಾಡೋಕ್ಕಾಗಂಗಿಲ್ಲ. ಯಾಕೆಂದರೆ ಅವ್ರದ್ದು ಕ್ಯಾಂಪಿಂಗ್ ಲೀಡ್ರು, ಕಾಂಗ್ರೆಸ್ಸಿನ ಒಳ್ಳೆ ಲೀಡ್ರು. ಆ ಥರ ಹೆಂಗೆ ಮಾಡೋಕ್ಕಾಗುತ್ತೆ? ಸುಮ್ಮನೆ ಗೊಂದಲ ಮಾಡಕತ್ತಿದ್ದಾರೆ. ನೀವು ಮೀಡಿಯಾದವರು ನೀವು ಗೊಂದಲ ಮಾಡ್ತಾ ಇದ್ದೀರಾ. ಫಸ್ಟು ಯಾರು ಹಂಗೆ ಫಂಡಿಂಗ್ ಮಾಡೋಕ್ಕೆ ಬರೋಂಗಿಲ್ಲ. ನಮ್ಮ ಶಾಸಕರು, ನಮ್ಮ ಮಿನಿಸ್ಟ್ರು ಹೇಳಿದಾರಲ್ಲ, ಏನು ಆ ಥರ ಮಾಡೋಕ್ಕಾಗಲ್ಲ, ನಮ್ಮ ಮನೆಯಲ್ಲಿ ಊಟ ಮಾಡಿ, ನಮ್ಮ ಮನೇಲಿ ಇದು ಮಾಡಿ ಹೆಂಗೆ ಮಾಡ್ತಾರೆ ಅಂತ ಹೇಳಿದಾರಲ್ಲ ನಮ್ಮ ಮಿನಿಸ್ಟ್ರು ಮಲ್ಲಣ್ಣವರು. ಆ ಥರ ಮಾಡೋಕ್ಕೆ ಏನು ಚಾನ್ಸೇ ಇಲ್ಲ ಸರ್. ಈಗ ಅಬ್ದುಲ್ ಜಬ್ಬಾರ್ ಅವ್ರು ಇರ್ಬೋದು, ನಸೀರ್ ಅಹಮದ್ ಅವ್ರನ್ನ ವಜಾ ಮಾಡಿದ್ದಿರ್ಬೋದು, ಇವೆಲ್ಲ ಬೆಳವಣಿಗೆಗಳು ನೋಡಿದಾಗ ಎಲ್ಲೋ ಒಂದು ರೀತಿಯಾಗಿ ಇಲ್ಲಿ ಮುಸಲ್ಮಾನ ಮತಗಳನ್ನು ಎತ್ಕಟ್ಟೋ ಕೆಲಸಗಳು ಆಗಿರೋ ಉದ್ದೇಶದಿಂದಲೇ ಅವ್ರನ್ನೆಲ್ಲ ವಜಾ ಮಾಡಲಾಗ್ತಾ ಇದೆ ಅನಿಸ್ತಾ ಇಲ್ವ? ಇಲ್ಲ, ಅಬ್ದುಲ್ ಜಬ್ಬಾರ್ ಅವರಿಗೆ ವಜಾ ಮಾಡಿರೋದು ಕಾರಣ ಅವರು ಗೊಂದಲ ಮಾಡಿದ್ದಾರೆ. ಇಲ್ಲಿ 3 ಟೀಮ್ ಮಾಡಿದ್ದಾರೆ ಅಂತ ಅವ್ರಿಗೆ ಮಾಡಿದ್ದಾರೆ, ಮತ್ತೇನೂ ಇಲ್ಲ. ಅದರ ಇದು ಏನು ಅವರು ಓಟ್ ಬಿ ಜೆ ಪಿ ಪ್ಲಸ್ ಆಗುತ್ತೆ ಅನಿಸ್ತಿಲ್ಲ? ಏನು ಪ್ಲಸ್ ಆಗಂಗಿಲ್ಲ. ನಮ್ಮ ಇವರು ಮಿನಿಸ್ಟ್ರ್ ಇದ್ದಾರಲ್ಲ, ಅವ್ರಿಗೆ ಎಲೆಕ್ಷನ್ ಮಾಡೋದು ಗೊತ್ತಿದೆ, ಹೆಂಗೆ ಮಾಡಬೇಕಂತ. ದಾವಣಗೆರೆ ಎಲೆಕ್ಷನು ಎಲ್ಲ ಗೊತ್ತಿದೆ. ಅವ್ರಿಗೆ 7 ಏನು ಇದು ಇದೆಯಲ್ಲ MLS, ಅವ್ರಿಗೆ 7 MLS ಹೆಂಗೆ ಮಾಡ್ಬೇಕು ಎಲೆಕ್ಷನ್ ಅಂತ ಗೊತ್ತಿದೆ ನಮ್ಮ ಮಲ್ಲಣ್ಣ ಅವರಿಗೆ. ಅವ್ರು ಮಾಡಿದ್ದಾರೆ. ಆ ಥರ ಎಲೆಕ್ಷನ್ ಮಾಡಿದ್ದೀವಿ ನಾವು ಎಲ್ಲರೂ. ಗೆಲುವಿಗಿಂತ ಮುಂಚೆನೆ ಮೇ 4ಕ್ಕೆ ತೀರ್ಪು ಬರೋಕ್ಕಿಂತ ಮುಂಚೆನೆ ಬಿ ಜೆ ಪಿಯವರು ಎಲ್ಲ ಒಂದು ಕಡೆ ಸಂಭ್ರಮ ಮಾಡ್ತಾ ಇರೋದು ಕಾಣಿಸ್ತಾ ಇಲ್ವ ನಿಮಗೆ? ಎಲ್ಲ ಕಡೆ ಹೇಳ್ತಾ ಇದ್ದಾರೆ ನಾವೇ ಗೆಲ್ತೀವಿ ಅನ್ನೋ ರೀತಿಯಾಗಿ. ಈ ಒಂದು ರಾಜೀನಾಮೆಗಳ ಪರ್ವ ಶುರುವಾಗಿರೋದ್ರಿಂದ ಅವರಿಗೆಲ್ಲ ಒಂದು ನಿಮ್ಮ ಮೀಡಿಯಾ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಗೆದ್ದಿದ್ದೀವಿ ಆಗಲೇ. ಒಂದು 15-16 ಸಾವಿರ ಓಟಿಂದ ಗೆದ್ದಿದ್ದೀವಿ ಆಲ್ರೆಡಿ. ನಿಮ್ಮ ಮೀಡಿಯಾ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಒಂದು ಕಾಂಗ್ರೆಸ್ ಕಾರ್ಯಕರ್ತ ಆಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ ಟಿ ಪಿ ಐಗೆ ಎಷ್ಟು ಓಟ್ ಬರ್ಬೋದು ಸರ್? ಒಂದು 4,000ರಿಂದ 5,000 ತಗೋಬೋದು.
ಅಷ್ಟೇ. ಯಾರು ರೀ ಅವನು ಅಫ್ಜಲ್, ಏನು ಅವನ ಹೆಸರು? ಸರ್ ಕೂಡ್ಲಿಪೇಟೆ ಅಫ್ಜಲ್ ಕೋಡ್ಲಿಪೇಟೆ. ಯಾರು ಅವನು? ಗೊತ್ತಿಲ್ಲ ಸರ್. ಇಲ್ಲಿನ ಮುಸಲ್ಮಾನರಿಗೆ ಮತ ಬಾಂಧವರಿಗೆ ಅಲ್ಪಸಂಖ್ಯಾತರಿಗೆ ಆತ ಪರಿಚಯ ಇಲ್ಲ. ಯಾರು ಅವನು? ಹೊಸ್ದಾಗಿ ಬಂದಿರೋದು, ಇದೇ ಫಸ್ಟ್ ಸಲ ಬಂದಿರೋದು. ಇಷ್ಟು ದಿವಸ ಎಲ್ಲಿದ್ದ ಅಫ್ಜಲ್ ಕೋಡ್ಲಿಪೇಟೆ? ಎಲ್ಲಿದ್ದರು ಇವರು ಎಲ್ಲರೂ ಲೀಡರ್ಸ್, ಮುಸ್ಲಿಮ್ಸ್ ಲೀಡರ್ ಎಲ್ಲಿದ್ದರು ಇಷ್ಟು ದಿವಸ? ಯಾರೂ ಇದ್ದಿಲ್ಲ. ಇವಾಗ ಬಂದಿದ್ದಾರೆ ಮುಸ್ಲಿಮ್ಸ್ ಲೀಡರ್, ನಾನು ನೀನು ಅಂತ. ಏನೂ ಇಲ್ಲ, ಸುಮ್ಮನೆ ಅದು. ಇದು ಇನ್ನೊಂದು ಹೇಳ್ತೀವಿ ನಾವು, ನಮ್ಮದು ಮುಸ್ಲಿಮ್ಸ್ ಎಲೆಕ್ಷನ್ ಅಂದರೆ ತಂಜೀಮ್ ಎಲೆಕ್ಷನ್ ಅಂತ ಹೇಳ್ತೀವಿ, ಅದಕ್ಕೆ ನಮ್ಮ ಹೋಮ್ ಎಲೆಕ್ಷನ್ ಅಂತ ಹೇಳ್ತೀವಿ. ಇದೇ ಎಲ್ಲ ಪ್ರಜಾಪ್ರಭುತ್ವ, ಯಾರಾದರೂ ನಿಂತ್ಕೋಬೋದು, ಯಾರಾದರೂ ಮಾಡ್ಬೋದು. ಮುಸಲ್ಮಾನರಿಗೆ ಕೊನೆಗೆ ಇವತ್ತು ಎಲೆಕ್ಷನ್ ಇದೆ ಅಂದರೆ ಅವತ್ತಿನ ಹಿಂದಿನ ದಿನ ಅಥವಾ ಆ ಮೂಮೆಂಟ್ವರೆಗೂ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲದೇ ಮತ ಹಾಕಿದ್ರು ಅಂತ ಅನ್ನಿಸ್ತಿದೆಯಾ ನಿಮಗೆ? ಏನೂ ಇಲ್ಲ, ಮತ ಹಾಕಿದ್ದಾರೆ, ಕಾಂಗ್ರೆಸ್ಸಿಗೆ ಮತ ಹಾಕಿದ್ದಾರೆ. ಏನೂ ಇಲ್ಲ. ನಮ್ಮ ಲೀಡರ್ಸ್ ಸ್ವಲ್ಪ ಅಲ್ಲಿ ಸ್ವಲ್ಪ ಗೊಂದಲ ಮಾಡಿದ್ದಾರೆ. ನಮ್ಮ ಲೀಡರ್ಸ್ನಾಗ ನಾವು ಬರೋಬ್ಬರಿ ಮಾಡ್ಕೊತೀವಿ. ಅದು ಎಲ್ಲ ಆ ಗೊಂದಲಗಳು ಏನು ಯಾವ ರೀತಿಯ ಕನ್ವರ್ಟ್ ಆಗಿರ್ಬೋದು? ಒಂದು BJP ಓಟ್ಗಳ ಕನ್ವರ್ಟ್ ಆಗಿರ್ಬೋದು ಅಥವಾ SDP ಅಥವಾ ಪಕ್ಷೇತರ ಮುಸ್ಲಿಂ ಅಭ್ಯರ್ಥಿಗಳ ಪರವಾಗಿ ಕನ್ವರ್ಟ್ ಆಗಿರ್ಬೋದು? ಮೇ ಬಿ ಹೋಗಿದ್ರೆ ಅಂದಾಜು ಒಂದಿಷ್ಟು ಮತಗಳು. ಏನೂ ಇಲ್ಲ ರೀ. ಇವರು ಎಲ್ಲರೂ ಸೇರಿ ಒಂದು 15,000 ಓಟ್ ತಗೋಬೋದು ಅಷ್ಟೇ. ನಮಗೇನು ಮಾಡ್ಕೊಳಕ್ಕೆ ಆಗಂಗಿಲ್ಲ. ಅವರು ಏನೇನೂ ಆಗಂಗಿಲ್ಲ ನಮಗೆ. ಇದರಿಂದ ಏನು ನಮಗೆ ಎಫೆಕ್ಟೇ ಆಗಂಗಿಲ್ಲ. ನಾವು ಗೆದ್ದಿದ್ದೀವಿ ಆಲ್ರೆಡಿ. 4ನೇ ತಾರೀಕಿಗೆ ರಿಸಲ್ಟ್ ಸಿಗುತ್ತಲ್ಲ, ನೀವೇ ಮೀಡಿಯಾ ಮುಖಾಂತರ ನಿಮಗೆ ಗೊತ್ತಾಗುತ್ತೆ, ನೀವೇ ಹೇಳ್ತೀರಾ ಎಲ್ಲರೂ. ಓಕೆ ಸರ್. ಬಟ್ ಈ ರಾಜೀನಾಮೆಗಳ ಬಗ್ಗೆ ಏನು ಹೇಳ್ತೀರಿ? ಯಾವ ಕಾರಣಕ್ಕಾಗಿ ಈ ಥರದ್ದೆಲ್ಲ ಆಗ್ತಾ ಇರೋದು? ನಮ್ಮ ಕಡೆಯಿಂದ ನನ್ನ ಅಭಿಪ್ರಾಯ ಅಬ್ದುಲ್ ಜಬ್ಬಾರ್ ಅವರು ಆಗಿರೋದು ಚೆನ್ನಾಗಿದೆ. ಅದು ನಮ್ಮ ಕಡೆಯಿಂದ, ನಮ್ಮ ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ಅವರು ತೀರ್ಮಾನ ತಗೊಂಡಿದ್ದಾರಲ್ಲ ದೊಡ್ಡವ್ರು, ನಮ್ಮ ಹಿರಿಯರು, ಅವ್ರಿಗೆ ಅದು ತೀರ್ಮಾನ ಚೆನ್ನಾಗಿದೆ. ನಾಸಿರ್ ಅಹಮದ್ ಅವರು ಒಳ್ಳೆ ಲೀಡ್ರು. ಅವರಿಗೆ ಸ್ವಲ್ಪ ಇದು ಕೊಡಬೇಕಿತ್ತು, ಟೈಮಿಂಗ್ ಕೊಡಬೇಕಿತ್ತು. ಅವರವರು ದೊಡ್ಡ ವಿಚಾರ ಅದು. ಅವ್ರವ್ರು ಏನಿದೆ ಬೇಕಿತ್ತ ಅವ್ರಿಗೆ ನಮಗೆ ಗೊತ್ತಿಲ್ಲ ಅದು. ಬಟ್ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಒಂದು ದೊಡ್ಡ ಮಟ್ಟಿಗಿನ ಹಿನ್ನಡೆ ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ? ಯಾಕೆಂದರೆ ಮುಸಲ್ಮಾನರ ಲೀಡ್ರ್ ಆಗಿ ಅವರ ಆಪ್ತರನ್ನೇ ಈ ರೀತಿಯಾಗಿ ವಜಾ ಮಾಡ್ತಾರೆ. ಜಮೀರ್ ಅಹಮದ್ ಖಾನ್ ಸಾಹೇಬರು ಹೇಳಿಕೆ ಕೊಟ್ಟಿದ್ದಾರೆ, ಮೋಸ್ಟ್ಲಿ ನಿಮಗೆ ಮೀಡಿಯಾ ಮುಖಾಂತರ ಹೇಳಿಕೆ ಕೊಟ್ಟಿದ್ದಾರೆ. ಆ ಥರ ಏನೂ ಇಲ್ಲ ನನಗೂ ಅಂತ, ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಹೋಗಂಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅವರು. ಎಲ್ಲೂ ಅವರು ಇಲ್ಲ ನಾನು ಕಾಂಗ್ರೆಸ್ ಬಿಡ್ತೀನಿ, ಕಾಂಗ್ರೆಸ್ ನೆಕ್ಸ್ಟ್ ಪಾರ್ಟಿ ಮಾಡ್ತೀನಿ, ಆ ಥರ ಎಲ್ಲೂ ಹೇಳಿಲ್ಲ. ಒಳ್ಳೆ ಲೀಡ್ರು ಅವ್ರು ಬಿಡೋಕ್ಕೆ ಚಾನ್ಸ್ ಇಲ್ಲ. ನಾವು ಬಿಡೋಂಗೂ ಇಲ್ಲ ನಾವು ಕಾಂಗ್ರೆಸ್ನವರು ಅವರಿಗೆ. ಥ್ಯಾಂಕ್ ಯು ಸರ್.